ನಮಸ್ತೆ ಟು ಆಲ್ ಮೈ ಪರಂ ಸೋಲ್ಸ್. ಇವತ್ ಮಸಾಲೆ ಹಚ್ಚಿಸ್ಕೊಂಡು ರೋಸ್ಟ್ ಆಗ್ತಾ ಇರೋ ಮೂವಿ ಮಹಾಕಾಳಿ. ಮಗಳು ಮಾಡಿರೋ ಮಂಗಳ ಕಾರ್ಯಕ್ಕೆ ಆರತಿ. ನನ್ನ ಸಾಧನೆ ನಾನು ಹೇಳಂಗಿಲ್ಲ. ಈ ಮೂವಿ ಒಳ್ಳೆ ಮೆಸೇಜ್ ಕೊಡೋದಕ್ಕಿಂತ ಜಾಸ್ತಿ ಗಂಡು ಜಾತಿಗೆ ಡೈರೆಕ್ಟ್ ಆಗಿ ಉಗ್ದಿರೋ ತರ ಇದೆ. ಅವನನ್ನ ಬೀದಿ ಬಿಕಾರಿ ಮಾಡುವಂತ ಶಕ್ತಿ ನಿಮ್ಗೊಬ್ರಿಗೆ ಮೇಡಮ್ ಇರೋದು. ಹೆಣ್ಮಕ್ಳನ್ನ ಒಳ್ಳೆ ರೀತಿಲಿ ನೋಡಿ ಅಂತ ಎಲ್ರಿಗೂ ಹೇಳಿ ಕ್ಯಾಮ್ರಾಮನ್ ಹೇಳದ್ ಮರ್ತೋಗಿದ್ದಾರೆ. ಇನ್ನ ಗ್ರಾಫಿಕ್ಸ್ ಮಾಡೋದಕ್ಕೆ ಮಾರ್ವೆಲ್ ಅವ್ರನ್ನ ಬುಕ್ ಮಾಡಿದ್ರು ಅಂತ ಅನ್ಸುತ್ತೆ ಮೀಶೋದಲ್ಲಿ. ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಈ ಮೂವಿನ ಪೂರ್ತಿ ನೋಡಿ ಚೆನ್ನಾಗಿಲ್ಲ ಅಂದವ್ರಿಗೆಲ್ಲ ಮೂವಿ ಕಡೆಯಿಂದ ನಾನ್ ಕೇಳೋದು, ಟ್ರೈಲರ್ ನೋಡೋದಿಕ್ಕೆ ಏನಾಗಿತ್ತು. ನಾನ್ ಯಾಕೆ ಈ ತರ ಹೇಳ್ತಿದ್ದೀನಿ ಅಂತ ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ಈ ಫಿಲ್ಮ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಜೈಲಲ್ಲಿರೋ ದೇವಿ ಮತ್ತೆ ಸಂಗಡಿಗರನ್ನ ಸಾಯಿಸೋದಿಕ್ಕೆ ಹುಡುಗಿರ್ ತರ ಮೇಕಪ್ ಮಾಡ್ಕೊಂಡು 4 ಜನ ಬರ್ತಾರೆ. ಆಗ ದೇವಿ ಜೊತೆ ಜೈಲಲ್ಲಿರೋ ಗೋಡೆಗಳ ಫಿಟ್ನೆಸ್ ರಿವೀಲ್ ಆಗುತ್ತೆ. ಓಡಾಡೋ ದಾರಿಲಿ ಸ್ಪಂಜಿನ ಗೋಡೆ ಕಟ್ಟಿ ಹೊಡೆಯೋ ಅಂತ ಅವಶ್ಯಕತೆ ಏನಿತ್ತು ಗುರು? ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರ? ದೇವಿ ಅವರಿಗೆಲ್ಲ ಹೊಡೆದ್ಮೇಲೆ ಒಂದು ಕಚ್ಚಡ ಫ್ಲಾಶ್ ಬ್ಯಾಕ್ ಹೇಳ್ತಾಳೆ. ಬಾಕ್ಸಿಂಗ್ ಅಲ್ಲಿ ಬಂದಿರೋ ಫಸ್ಟ್ ಪ್ರೈಸ್ ಗೊತ್ತಾ? ಅಕ್ಕಂಗೆ ಬಾಕ್ಸಿಂಗ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತಂತೆ. ಒಂದು ಆಪೋನೆಂಟ್ ರಕ್ಷಕಣ ಇದ್ದಿರ್ಬೇಕು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾಕೆಂದ್ರೆ ಹಿಂದ್ಗಡೆ ಇರೋ ಫೋಟೋ ನೋಡಿ ಗುರು, ಬಾಕ್ಸಿಂಗು ದೇವಿ ಜೊತೆ ಬ್ರೇಕಪ್ ಮಾಡ್ಕೊಂಡು ಶತಮಾನನೇ ಆಗೋಗಿದೆ. ದೇವಿ ಮನೆಯವ್ರು ಎಷ್ಟು ಫ್ರೆಂಡ್ಲಿ ಇದಾರೆ ನೋಡ್ರಿ. ಹೌದು, ಗಂಡನ ಜೊತೆಲಿ ಮಾತಾಡೋದು, ಮುಟ್ಟೋದು, ಮುತ್ತು ಕೊಡೋದು, ಸಿನಿಮಾ ಟೆಂಟಲ್ಲಿ ಟಿಯೇಟ್ ಹಾಡೋದು. ಈ ತರ ನಾನ್ ಮಾತಾಡೋದಿರ್ಲಿ, ಈ ಸೀನ್ ನ ಇಮಿಟೇಟ್ ಮಾಡ್ತಿದೀನಿ ಅಂದ್ರೂ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಮೊಬೈಲ್ ಇಸ್ಕೊಂಡು. ನಿನ್ನ ಮಗನ್ನ ಅಡ್ಡ ಸೀಳ್ಬಿಡ್ತೀನಿ. ನೆಕ್ಸ್ಟ್ ದೇವಿ 4 ಜನನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ಪಿಕಪ್ ಮಾಡೋದಿಕ್ ಹೋದಾಗ ಚೆನ್ನಮ್ಮ ಫ್ರಮ್ ಹುಬ್ಳಿ, ರಾಣಿ ಫ್ರಮ್ ಚಿತ್ರದುರ್ಗ, 2 ವರ್ಷಗಳ ಹಿಂದೆ ಕೆಪಿಎಸ್ ಎಕ್ಸಾಮ್ ಬರೆದು ಪೊಲೀಸ್ ಟ್ರೈನಿಂಗ್ ಹೋದಾಗ ರಮ್ಯಾ ಫ್ರಮ್ ಮಂಡ್ಯ, ಹೆಸರು ಉಮಾ. ತಾಯಿ ಪಾಪನ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್. ಆಮೇಲೆ ಅಕ್ಕ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಹೋಮ್ ಮಿನಿಸ್ಟರ್ ನ ಕರೆದು ಒಂದು ಮಹಿಳಾ ವೇದಿಕೆನ ಉದ್ಘಾಟನೆ ಮಾಡ್ತಾಳೆ. ಮುಚ್ಚಾಲೆ ಬಾಯ್ಲಿ ತಪ್ಪು ಮಾಡೋ. ಒಂದು ಮನೇಲಿ ಕೊಲೆ ಆಗಿರುತ್ತೆ ಅಂತ ಮೀಡಿಯಾದವರೆಲ್ಲ ಬಂದಿರ್ತಾರೆ. ಅಲ್ಲಿಗೆ ಪೊಲೀಸ್ನವರು ಬರ್ತಾರೆ. ದುಡ್ಡಿನ ಆಸೆಗೆ ನಮ್ ಪೊಲೀಸು ಕೊಲೆ ಕಥೆನ ಉಲ್ಟಾ ಮಾಡ್ಬಿಡ್ತಾನೆ. ಎಂಟರ್ಟೈನರ್ಸ್. ನನಗೆ ಹುಡುಗಿರ ಶೋಕಿ ಜಾಸ್ತಿ ಇತ್ತು. ಆ ವಿಷಯಕ್ಕೆ ದಿನಾ ತಕರಾರು ಮಾಡ್ತಿದ್ಲು. ಕೊಯ್ದಾಕ್ದೆ. ದೇವರಂತ ಗಂಡನಿಗೆ ಕಾಮಪಿಶಾಚಿ ಅಂತ ಹೇಳಿ ಜನ್ಮಕ್ಕೆ ಹೋಗೋ. ಆ ಕಾಮುಕನ್ನ ಹಿಡಿದು ಶಿಕ್ಷೆ ಕೊಡ್ಸೋದೇ ನಮ್ಮ ಮುಂದಿನ ಗುರಿ. ಇವರಿಬ್ರು ಡೆಡಿಕೇಶನ್ ನೋಡ್ರಿ. ಮೀಸೆ ಒಳಗೂ ಯಾವ್ದಾದ್ರು ಬ್ರೇಕಿಂಗ್ ನ್ಯೂಸ್ ಸಿಗುತ್ತಾ ಅಂತ ಹುಡುಕ್ತಿದ್ದಾರೆ. ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಒಂದನ್ನ ತಂದಿದೀವಿ. ಅಯ್ಯೋ ಬೇಡ. ನೆಕ್ಸ್ಟ್ ಸೀನ್ ಅಲ್ಲಿ ಆಶಾ ಅನ್ನೋ ಹುಡುಗಿಗೆ ಕಾಳಾಗ್ತಿರೋ ಪ್ರೀತನ್ನ ತೋರಿಸ್ತಾರೆ. ಹೋಗಿ ದುಡ್ಡು ಮಾಡಲಿ ಮೂದೇವಿ. ಅನ್ಯಾಯವಾಗಿ ಸತ್ತೋಗ್ತಾ ಇದೀನಿ, ತೊಗೋತಾ ಇದೀನಿ ನೋಡಿ. ವೈ ಇವನು ಮೇಲಿಂದ ಮಾತಾಡ್ತಿರೋದು ಕೆಳಗಡೆ ಹೋಗ್ತಾ ಇರೋ ಆಶಾ ಕೇಳಿಸ್ತಿದೆ. ಕ್ಲಾಸ್ ಅಲ್ಲಿ ನನ್ನ ಪಕ್ಕದ ಬೆಂಚಲ್ಲಿರೋ ಹುಡುಗಿಗೆ ನಾನ್ ದಿನ ಹಾಯ್ ಗುಡ್ ಮಾರ್ನಿಂಗ್ ಅನ್ನೋದೇ ಕೇಳಿಸ್ತಾ ಇಲ್ಲ ಗುರು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಇಬ್ರು ಕಚ್ಕೋತಿದ್ದಂಗೆ ಒಂದ್ ಸಾಂಗ್ ಬರುತ್ತೆ. ಈ ಸಾಂಗ್ ನ ನೀವೆಲ್ಲ ಕೇಳೇ ಇರ್ತೀರಾ. ನನ್ನ ವಿಲುಗರಿಲೆ ನಿನ್ನ ಗಂಟ ಎಲ್ಲಿ ಇದ್ದಲೆ, ನನ್ನ ವಿಲುಗರಿಲೆ ನನ್ನ ಗಂಟ ಎಲ್ಲಿ ಇದ್ದಾಳೆ. ಆಮೇಲೆ ಕಾಲ್ ಮಾಡಿದವ್ರಿಗೆಲ್ಲ ನಮ್ ಲಾಯರ್ ಮಾತಲ್ಲೇ ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾನೆ. ನೆಕ್ಸ್ಟ್ ರೌಡಿಗಳು ಒಂದ್ ಹುಡುಗಿನ ಎತ್ಕೊಂಡ್ ಬಂದು ಹಿಂಸೆ ಮಾಡ್ಬೇಕಾದ್ರೆ ಆ ಹುಡುಗಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಆ ಹುಡುಗಿಗೆ ಪೊಲೀಸರು ಸಪೋರ್ಟ್ ಮಾಡ್ಲಿಕ್ಕೆ ದೇವಿ ಅಕ್ಕನ ಕರ್ಕೊಂಡು ಹೋಗ್ತಾಳೆ. ಆಮೇಲೆ ಮತ್ತೊಂದು ವರ್ಸ್ಟ್ ಫೈಟ್ ಆಗುತ್ತೆ.
ಇನ್ನೊಂದ್ ಕಡೆ ನಮ್ ಪ್ರೀತಮ್ಮು ಜ್ಯೂಸಲ್ಲಿ ಏನೋ ಮಿಕ್ಸ್ ಮಾಡಿ ಆಶಾ ಕುಡ್ಸಿ ಅರ್ಥ ಆಯ್ತು ಅನ್ಸುತ್ತೆ. ಆಮೇಲೆ ಪ್ರೀತಮ್ನ ಆಶಾ ಹುಡ್ಕೊಂಡ್ ಬಂದು ಬಾ ಈಗ್ಲೇ ಯಾವ್ದಾದ್ರು ದೇವಸ್ಥಾನದಲ್ಲಿ ನನಗೆ ತಾಳಿ ಕಟ್ಬಿಡು, ನಿನ್ ಮಗು ನನ್ನ ಹೊಟ್ಟೆಲ್ ಬೆಳೀತಾ ಇದೆ. ಫಸ್ಟ್ ಆಫ್ ಆಲ್ ನಾನ್ ಯಾರಂತ ಗೊತ್ತಾ ನಿನಗೆ? ಹೋಮ್ ಮಿನಿಸ್ಟರ್ ಮಗ. ನೆಕ್ಸ್ಟ್ ನಮ್ ಪ್ರೀತಮ್ಮು ಬೇರೆ ಮದ್ವೆ ಆಗ್ಬೇಕಾದ್ರೆ ದೇವಿ ಅಲ್ಲಿಗೆ ಆಶಾನ್ ಕರ್ಕೊಂಡ್ ಬಂದು ಮದ್ವೆ ಮಾಡಿಸ್ತಾಳೆ. ತುಂಬಾ ಥ್ಯಾಂಕ್ಸ್. ಅದಕ್ಕೂ ಮೊದ್ಲು ಗ್ರಾವಿಟಿ ಜೊತೆ ಬ್ರೇಕಪ್ ಮಾಡ್ಕೊತಾಳೆ. ಆಮೇಲೆ ಗೊತ್ತಾಗುತ್ತೆ ಪ್ರೀತಮ್ಗೂ ಆಶಾನ ಕಂಡ್ರೆ ತುಂಬಾ ಇಷ್ಟ ಇರುತ್ತಂತೆ. ಆಶಾನ ಮನೇಲಿ ಒಪ್ಪಲ್ಲ ಅಂತ ಇಷ್ಟೆಲ್ಲ ಕಷ್ಟಪಟ್ಟಿರ್ತಾನಂತೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನೆಕ್ಸ್ಟ್ ಗಾರ್ಮೆಂಟ್ಸ್ ಅಲ್ಲಿ ಹೆಣ್ಮಕ್ಳಿಗೆ ಹಿಂಸೆ ಮಾಡ್ತಾ ಇರೋ ಮ್ಯಾನೇಜರ್ ನ ತೋರಿಸ್ತಾರೆ. ಹಳೆ 2,000 ಹಾಗೆ ಇರ್ಲಿ, ಇದು ಅಡ್ವಾನ್ಸ್. ಯಾಕೋ ಇವತ್ತು ಓಟ್ ಹಾಕೊಂಡ್ಬಿಡು. ದಯವಿಟ್ಟು ಅದಕ್ಕೆ ಮಾತ್ರ ಕರಿಬೇಡಿ ಅಣ್ಣ. ನೀನು ಬದಲಾಗಲ್ಲ. ನೀನು ಮಾಡೋ ಹಲ್ಕ ಕೆಲಸನೆಲ್ಲ ಹೇಳಿ ನಿನ್ನ ಜೈಲು ಕಳಿಸಿ ನಿನ್ನ ಫ್ಯಾಕ್ಟರಿನ ಬಂದ್ ಮಾಡ್ತೀನಿ. ಮೀಟರ್ ಬೇಕು, ಮೀಟರ್. ನಾನು ಜೆಲಫಿ ಗಾರ್ಮೆಂಟ್ ಮ್ಯಾನೇಜರ್. ನಮಸ್ಕಾರ ಸರ್. ಎಲ್ಲ ನಿನ್ನ ಹೆಂಡತಿ 3 ತಿಂಗಳು ಸಂಬಳ ಮೊದಲೇ ಇಸ್ಕೊಂಡೋದಳು. ಇದುವರೆಗೂ ಪತ್ತನೇ ಇಲ್ಲ. ವೈ? ಅವಳು ಯಾವನ್ ಜೊತೆ ಅಲಿತಾ ಇದ್ದಾಳೆ ಅಂತ ತಿಳ್ಕೊ. ಯಾವನೋ ಕಿತ್ತೋಗಿರೋ ಮ್ಯಾನೇಜರ್ ಫಿಟ್ಟಿಂಗ್ ಇಟ್ಟಿದ್ದಕ್ಕೆ ಇವನು ಹೆಂಡತಿನೇ ಮನೆ ಬಿಟ್ಟು ಕಳಿಸ್ತಾನೆ. ಯಾವ ಸೊಪ್ಪಿಂದ ಇಷ್ಟ ನಶೆ ಬರುತ್ತೆ ನಿಮ್ಗೆ ಯಾಕೆ ಬೇಕದು? ಆಮೇಲೆ ಇನ್ನೇನು ದೇವಿ ಮತ್ತು ಸಂಗಡಿಗರು ಬಂದು ಹೊಡೆದೋಗ್ತಾರೆ. ಆಮೇಲೆ ಒಂದ್ ಸಾಂಗು ಬರುತ್ತೆ. ಆಮೇಲೆ ಹೋಮ್ ಮಿನಿಸ್ಟರ್ PA ಬಂದು ಹೋಮ್ ಮಿನಿಸ್ಟರ್ ಮಾಡಿರೋ ಎಲ್ಲಾ ಕರ್ಮಗಳು ಪೆನ್ ಡ್ರೈವ್ ಅಲ್ಲಿ ಇದಾವೆ ಅಂತ ಹೇಳಿ ದೇವಿ ಕೊಟ್ಟೋಗ್ತಾನೆ. ಅವ್ನು ಮಾಡಿರೋ ಅಷ್ಟು ಕರ್ಮಕಾಂಡಗಳು ಈ ಪೆನ್ ಡ್ರೈವ್ ನಲ್ಲಿ ಇದೆ. ಅದನ್ನ ದೇವಿ ಪಬ್ಲಿಷ್ ಮಾಡಿದ್ದಕ್ಕೆ ಅಣ್ಣನ್ನ ಕುರ್ಚಿಯಿಂದ ಇಳಿಸ್ಬಿಡ್ತಾರೆ. ಯಾರಿಗಾದ್ರೂ ಅಗೌರವಾಗಿ ನಡ್ಕೊಂಡಿದ್ದೀನ? ಹೋಮ್ ಮಿನಿಸ್ಟರ್ ಮತ್ತೆ ಅವನ್ ಜೊತೆಗಿರೋರು ಪ್ಲಾನ್ ಮಾಡಿ ದೇವಿನ ಒಂದ್ ಕಡೆ ಕರ್ಸ್ಕೊಂಡು ಕಚಡ ಫೈಟ್ ಮಾಡ್ತಾ ಅಲ್ಲಿಗೆ ದೇವಿ ಮನೆಯವರು ಬರೋ ತರ ಮಾಡಿ ಇವರಿಬ್ರು ಪೇಮೆಂಟ್ ಜಾಸ್ತಿ ಕೇಳಿದ್ರು ಅನ್ಸುತ್ತೆ. ಅದಕ್ಕೆ ಅಂಕಲ್ ಆಂಟಿನ ಕಳಿಸಿ ದೇವಿನ ಉಳಿಸ್ತಾರೆ. ಜೀವ ಹೋಗದೆ ಇರೋದು, ಕಿವಿ ಕೇಳಿಸ್ತಾ ಇರೋದು ಬಿಡ್ರಿ, ದೇವಿಗೆ ಒಂದು ಕಪ್ಪು ಮಸೀನೋ ಹತ್ತಿಲ್ಲ, ಸ್ಕ್ರಾಚು ಆಗಿಲ್ಲ. ನನ್ನ ಅವಶ್ಯಕತೆ ಯಾರಿಗಿದೆ? ನೆಕ್ಸ್ಟ್ ಸ್ಟ್ರೈಕ್ ಮಾಡ್ಬೇಕಾದ್ರೆ ಪ್ಲಾನ್ ಮಾಡಿ ಅಲ್ಲಿರೋ ಮ್ಯಾನೇಜರ್ ನ ಕೊಂದು ಅದನ್ನ ದೇವಿ ಮತ್ತೆ ಸಂಗಡಿಗರ ಮೇಲೆ ಹಾಕ್ತಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ನೆಕ್ಸ್ಟ್ ದೇವಿನ ಜೈಲಿಗೆ ಕಳಿಸಿ ಐಟಮ್ ಸಾಂಗ್ ಹಾಕ್ತಾರೆ. ಇವಾಗ ಕತೆ ಪ್ರೆಸೆಂಟ್ ಬರುತ್ತೆ. 1000 ಕೋಟಿ ಆಸ್ತಿ ಇರೋ ಬೀಗರ ಜೊತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ನಾಳೆ ಆ ದೇವಿ ಬೇಲ್ ಮೇಲೆ ಆಚೆ ಬರ್ತಾಳೆ. ಪ್ರೀತಮಿನ ಅಪ್ಪ ಅಮ್ಮ ಇಬ್ರು ಆಶಾನ ಸಾಯಿಸಿ ಬೇರೆ ರಿಚ್ ಫ್ಯಾಮಿಲಿ ಹುಡುಗಿಗೆ ಪ್ರೀತಮ್ನ ಮದುವೆ ಮಾಡೋದಕ್ಕೋಸ್ಕರ ಒಳ್ಳೆಯವ್ರ ತರ ನಾಟಕ ಆಡಿ ಆಶಾನ ಸಾಯಿಸ್ಬಿಡ್ತಾರೆ. ಆಗ ಪ್ರೀತಮ್ ರೊಚ್ಚಿಗಿದ್ದಕ್ಕೆ ಅವನ್ನೂ ಸಾಯಿಸ್ಬಿಡ್ತಾರೆ. ಅಲ್ಲಿಗೆ ನಮ್ ದೇವಿ ಬಂದಾಗ ಅವಳನ್ನು ಹೊಡೆದು ಸಾಯಿಸೋದ್ ಬಿಟ್ಟು ಪ್ರಜ್ಞೆ ತಪ್ಪಿಸಿ ಕರೆಕ್ಟ್ ಆಗಿ ದೇವ್ರ ಹತ್ರ ಬಿಸಾಕ್ ಹೋಗ್ತಾರೆ. ಮೂವಿಗೋಸ್ಕರ ಅಕ್ಕ ದೇವ್ರಿಗೆ ತಲೆ ತಿನ್ನಕ್ ಶುರು ಮಾಡ್ತಾಳೆ. ಇದನ್ನ ಬಜರಂಗಿ ಮೂವಿ ಕ್ಲೈಮ್ಯಾಕ್ಸ್ ಕಾಪಿ ಅನ್ಕೋಬೇಡ್ರಪ್ಪ. ಓಕೆನಾ? ನೆಕ್ಸ್ಟ್ ವಿಲನ್ಸ್ ಇರೋ ಕಡೆ ದೇವ್ರಿನ ತ್ರಿಶೂಲ ಕತ್ಕೊಂಡ್ ಬಂದು ಕಡ್ಡಿಲಿ ಗೋಬಿನ್ ಚುಚ್ಚಿದಂಗೆ ಸಿಕ್ತವ್ರಿಗೆಲ್ಲ ಚುಚ್ಚಿ ಸಾಯಿಸ್ತಾಳೆ. ಅವರಿಗೆಲ್ಲ ತ್ರಿಶೂಲ ಚುಚ್ಚಿ ರಕ್ತ ಬಂದಿರಬಹುದು, ಆದ್ರೆ ನನ್ ಪ್ರಕಾರ ಚುಚ್ಚೋಕು ಮುಂಚೆನೆ ಜೀವ ಹೋಗಿದೆ. ದರಿದ್ರ ಗ್ರಾಫಿಕ್ಸ್ ನೋಡಿ. ಹಂಗೆ ಹೋಮ್ ಮಿನಿಸ್ಟರ್ ಮನೆಗೂ ಬರ್ತಾಳೆ. ಆಂಟಿ ನೋಡಿ ಅನನ್ಯ ಪಾಂಡೆಗಿಂತ ಹೈ ಸ್ಟ್ರಗಲ್ ಮಾಡ್ತಿದ್ದಾಳೆ. ನವಗ್ರಹ ಮೂವಿಲಿ ಪ್ಲಾನ್ ಮಾಡೋದಕ್ಕೂ ಮುಂಚೆ ಮೊಬೈಲ್ ನ ಸ್ವಿಚ್ ಆಫ್ ಮಾಡಿ ಒಂದ್ ಕಡೆ ಇಡ್ತಾರಲ್ಲ, ಹಂಗೆ ಇವರು ಶೂಟಿಂಗ್ ಮಾಡೋಕ್ಕೂ ಮುಂಚೆ ಬ್ರೈನ್ ನ ಸೆಟ್ ಇಂದ ಆಚೆ ಇಟ್ ಬರ್ತಾರ ಅಂತ. ಗ್ರಾಫಿಕ್ಸ್ ಹಾಕಿ ತೆಗೆದು ತ್ರಿಶೂಲ ಆಕ್ಚುಯಲ್ ಆಗಿ ಯಾರು ಇಟ್ಕೊಂಡಿದ್ರು ಅಂತಾನೆ ಕನ್ಫ್ಯೂಸ್ ಆಗಿತ್ತು ಅನ್ಸುತ್ತೆ. ಕೊನೆಗೂ ದೇವಿ ಊರ್ ತುಂಬಾ ತ್ರಿಶೂಲದ ಮ್ಯಾಜಿಕ್ ತೋರಿಸಿ ವಿಲನ್ ನ ಸಾಯಿಸ್ಬಿಡ್ತಾಳೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ನೀರ್ ಕುಡ್ದೆ ಹೈ ಆಗಿ ತೆಗ್ದಿರೋ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಫೋರ್ಜರಿ 420 ಡುಬಾ. ನಾನು ಈ ವಿಡಿಯೋ ಮಾಡಿರೋದು ಮನೋರಂಜನೆಗೋಸ್ಕರ. ಈ ವಿಡಿಯೋನ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಹಂಗೆ ನಾನ್ ರೋಸ್ಟ್ ಮಾಡಿರೋದು ಈ ಫಿಲ್ಮ್ ಅಲ್ಲಿರೋ ಕ್ಯಾರೆಕ್ಟರ್ ಗಳಿಗಷ್ಟೇ. ಅದು ಬಿಟ್ರೆ ಈ ಫಿಲ್ಮ್ ಅಲ್ಲಿರೋ ಆಕ್ಟರ್ಸ್ ಗಳಿಗೂ ನನಗೂ ಯಾವುದೇ ರೀತಿ ಪರ್ಸನಲ್ ಹೇಟ್ ಇಲ್ಲ. ಈ ಮೂವಿ ರೋಸ್ಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಈ ತರದ ರೋಸ್ಟ್ ವಿಡಿಯೋಗಳಿಗಾಗಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಮಾಡಿದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು. ಬೆಳೆಸ್ತಾ ಇದೀವಿ ಹುಲಿಯ ಬೆಳೆಸ್ತಾ ಇದೀವಿ ನೋಡಾಗ್ಲಿಲ್ಲ.